ಷೇರು ಮಾರುಕಟ್ಟೆಯಲ್ಲಿ ದುಡ್ಡಿಗಿಂತ ಜ್ಞಾನವೇ ದೊಡ್ಡದು ಅಂತ ಸಾಬೀತು ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆ ಇದು. ಸಂಪತ್ತನ್ನು ಗಳಿಸಲು ಕೋಟಿಗಟ್ಟಲೆ ಬಂಡವಾಳ ಬೇಕಿಲ್ಲ, ಸರಿಯಾದ ಜ್ಞಾನ ಮತ್ತು ತಾಳ್ಮೆ ಇದ್ರೆ ಸಾಕು ಅಂತ ತೋರಿಸಿಕೊಟ್ಟ ಕಥೆ. ಬನ್ನಿ ವಿಜಯ್ ಖೇಡಿಯಾ ಅವರ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ರಾತ್ರಿ ಜೋರಾಗಿ ಮಳೆ ಸುರಿತಿದೆ. ಒಂದು ಪುಟ್ಟ ಮಗು ಹಸಿವಿನಿಂದ ನಿಲ್ದೆ ಅಳುತ್ತಿದೆ. ಮಗುವಿನಮ್ಮ ಹೋಗಿ ಹಾಲ್ ತನ್ನಿ ಅಂತಾರೆ. ಆ ತಂದೆ ಮಳೆಯಲ್ಲಿ ಪೂರ್ತಿ ನೆಂದುಕೊಂಡು ಅಂಗಡಿಗೆ ಹೋಗ್ತಾರೆ. ಆದರೆ 1 ಲೀಟರ್ ಹಾಲು ಕೊಳ್ಳೋಕೆ ಅವರ ಜೇಬಲ್ಲಿ 14 ರೂಪಾಯಿ ಕೂಡ ಇರಲಿಲ್ಲ. ಇದು ವಿಜಯ್ ಖೇಡಿಯಾ ಅವರ ಜೀವನದ ಅತ್ಯಂತ ಕರಾಳ ಕ್ಷಣಗಳಲ್ಲಿ ಒಂದು. ಆದರೆ ಕಟ್ ಮಾಡಿದ್ರೆ ಅದೇ ವ್ಯಕ್ತಿ ಮುಂದೊಂದು ದಿನ ಷೇರು ಮಾರುಕಟ್ಟೆಯಿಂದಲೇ ಬರೋಬ್ಬರಿ 2,000 ಕೋಟಿ ರೂಪಾಯಿಗಳಿಗೂ ಅಧಿಕ ನಿವ್ವಳ ಮೌಲ್ಯವನ್ನ ಸೃಷ್ಟಿಸ್ತಾರೆ. ಸೊನ್ನೆಯಿಂದ ಶುರುವಾಗಿ ಶಿಖರಕ್ಕೇರಿದ ಈ ಕತೆ ಇದೆಯಲ್ಲ, ನಿಜಕ್ಕೂ ರೋಚಕ. ಸರಿ, ಹಾಗಾದ್ರೆ ಅವರ ಪಯಣದ ಮೊದಲ ಭಾಗ ನೋಡೋಣ. ವ್ಯಾಪಾರಿಯ ಪರೀಕ್ಷೆಗಳು. ಇಲ್ಲಿ ಅವರು ವೈಫಲ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಏನೆಲ್ಲ ಪಾಠಗಳನ್ನು ಕಲಿತರು ಅಂತ ನೋಡೋಣ. ಅವರ ಆರಂಭದ ದಿನಗಳು ಹೇಗಿದ್ವು ಅಂತ ನೋಡಿ. ಸ್ವಲ್ಪ ಲಾಭ ಬರ್ತಿದ್ದಾಗೆ ಅತಿಯಾದ ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ದೊಡ್ಡ ಮೊತ್ತದಲ್ಲಿ ವ್ಯಾಪಾರ ಮಾಡಲು ಸಾಲ ಮಾಡ್ತಾರೆ. 1.5 ವರ್ಷದಲ್ಲಿ ಲಾಭನೂ ಹೋಯ್ತು, ಸಾಲ ತಂದಿದ್ದ ದುಡ್ಡೂ ಹೋಯ್ತು. ಅಷ್ಟಕ್ಕೆ ನಿಲ್ಸಿಲ್ಲ, ಮತ್ತೆ ವ್ಯಾಪಾರ ಮಾಡೋಕೆ ತಾಯಿಯ ಒಡವೆ ಅಡವಿಟ್ಟು ತಂದ 70,000 ರೂಪಾಯಿಯನ್ನೂ ಕಳ್ಕೊಳ್ತಾರೆ. ಒಂಥರ ನೋವಿನ ಸುಳಿಯಲ್ಲಿ ಸಿಲುಕ್ಬಿಟ್ಟಿದ್ರು. ಕೊನೆಗೆ ಸಾಕು ಈ ಷೇರ್ ಮಾರುಕಟ್ಟೆ ಅಂತ ಅದನ್ನ ಸಂಪೂರ್ಣವಾಗಿ ಬಿಟ್ಟು ಟೀ ಮಾರಾಟದಂತಹ ಬೇರೆ ಬೇರೆ ವ್ಯಾಪಾರಗಳಿಗೂ ಕೈ ಹಾಕಿದ್ರು. ಆದರೆ ಸರಿಯಾದ ಜ್ಞಾನ ಇಲ್ಲದೆ ಅಲ್ಲೂ ಸೋತರು. ಅವರ ಜೀವನ ನಿಜಕ್ಕೂ ಪಾತಾಳಕ್ಕೆ ಕುಸಿದಿತ್ತು. ಆದರೆ ಪ್ರತಿಯೊಂದು ಕತ್ತಲೆ ರಾತ್ರಿಯ ನಂತರ ಒಂದು ಬೆಳಗು ಇದ್ದೇ ಇರುತ್ತಲ್ವಾ? ಹಾಗೆಯೇ ವಿಜಯ್ ಖೇಡಿಯಾ ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಅದುವೇ ಹೂಡಿಕೆದಾರನ ಪುನರ್ಜನ್ಮ. ಇದು 100 ಮೀಟರ್ ಓಟದಿಂದ ಮ್ಯಾರಥಾನ್ಗೆ ಬದಲಾದ ಸಮಯ. ಇಲ್ಲಿ ನೋಡಿ ಈ ವ್ಯತ್ಯಾಸ ಎಷ್ಟು ಮುಖ್ಯ ಅಂತ. ಟ್ರೇಡರ್ ಆಗಿದ್ದಾಗ ಅವರ ಗಮನ ಬರೀ ಷೇರಿನ ಬೆಲೆ ಏರ್ತಾ ಇದೆಯಾ ಇಳಿತಾ ಇದೆಯಾ ಅನ್ನೋದ್ರ ಮೇಲೆ ಇತ್ತು. ಅದು 100 ಮೀಟರ್ ಸ್ಪ್ರಿಂಟ್ ಓಡಿದ ಹಾಗೆ. ಆದರೆ ಹೂಡಿಕೆದಾರರಾದ ಮೇಲೆ ಅವರ ಗಮನ ಕಂಪನಿಯ ಹಿಂದಿನ ಕಥೆಯ ಮೇಲೆ ಬಂತು. ಅದೊಂದು ಮ್ಯಾರಥಾನ್ ಓಟದ ಹಾಗೆ. ಜೂಜುಕೋರನ ಮನಸ್ಥಿತಿಯಿಂದ ಕಂಪನಿಯ ಮಾಲೀಕನ ಮನಸ್ಥಿತಿಗೆ ಬದಲಾದರು. ಅವರ ಹೂಡಿಕೆಯ ಪಯಣದ ನಿಜವಾದ ಆರಂಭ ಆಗಿದ್ದೇ ಇಲ್ಲಿ. ತಮ್ಮ ಎಲ್ಲ ಹಳೆಯ ತಪ್ಪುಗಳನ್ನ, ಸೋಲುಗಳನ್ನ ಕಲ್ಕತ್ತಾದಲ್ಲೇ ಬಿಟ್ಟು ಕೇವಲ 35,000 ರೂಪಾಯಿ ತಗೊಂಡು ಭಾರತದ ಆರ್ಥಿಕ ರಾಜಧಾನಿ ಮುಂಬೈಗೆ ಬಂದು ಹೊಸ ಜೀವನ, ಹೊಸ ತತ್ವಶಾಸ್ತ್ರದೊಂದಿಗೆ ಶುರು ಮಾಡ್ತಾರೆ. ಹಾಗಾದ್ರೆ ಮುಂಬೈಗೆ ಬಂದ ಮೇಲೆ ಅವರ ಮಲ್ಟಿ ಬ್ಯಾಗರ್ ಬೇಟೆ ಶುರುವಾಗಿದ್ದು ಹೇಗೆ? ಅವರ ಸೀಕ್ರೆಟ್ಸ್ ಏನಿತ್ತು? ಅವರ ಯಶಸ್ಸಿನ ಹಿಂದಿದ್ದ ತತ್ವಗಳಾದರೂ ಯಾವುವು? ಬನ್ನಿ ನೋಡೋಣ. ಹೂಡಿಕೆದಾರರಾಗಿ ಅವರ ಮೊದಲ ದೊಡ್ಡ ಗೆಲುವು ಪಂಜಾಬ್ ಟ್ರ್ಯಾಕ್ಟರ್ಸ್. 3 ವರ್ಷದಲ್ಲಿ 10 ಪಟ್ಟು ಲಾಭ. ಆದರೆ ಎಸಿಸಿ ಕಥೆ ಅವರಿಗೊಂದು ದೊಡ್ಡ ಪಾಠವನ್ನೇ ಕಲಿಸಿತು. 300 ರೂಪಾಯಿಗೆ ಖರೀದಿಸಿದ ಶೇರನ್ನ 3,000 ರೂಪಾಯಿಗೆ ಮಾರಿ ಖುಷಿ ಪಟ್ರೋ, ಒಂದು ಮನೆನೂ ತಗೊಂಡ್ರು. ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ. ಕೇವಲ 2 ತಿಂಗಳಲ್ಲಿ ಆ ಶೇರು 9,000 ರೂಪಾಯಿ ತಲುಪಿತು. ಅಬ್ಬಬ್ಬಾ! ಅವತ್ತು ಅವರು ಕಲಿತ ಪಾಠ ಇದೆಯಲ್ಲ, ವಿನ್ನಿಂಗ್ ಸ್ಟಾಕ್ಸನ್ನ ಬೇಗ ಮಾರಬಾರ್ದು ಅಂತ. ಅವರ ಮೊದಲ ಸೀಕ್ರೆಟ್ ಫಾರ್ಮುಲಾ SMIL. ಅಂದರೆ ಎಸ್ ಅಂದರೆ ಸ್ಮಾಲ್ ಇನ್ ಸೈಜ್, ಕಂಪನಿ ಸದ್ಯಕ್ಕೆ ಸಣ್ಣದಾಗಿರಬೇಕು. ಎಂ ಅಂದರೆ ಮೀಡಿಯಮ್ ಇನ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಅನುಭವ ಇರಬೇಕು. ಐ ಅಂದರೆ ಲಾರ್ಜ್ ಇನ್ ಆಸ್ಪಿರೇಷನ್, ಅವರ ಕನಸುಗಳು ದೊಡ್ಡದಾಗಿರಬೇಕು. ಮತ್ತು ಎಲ್ ಅಂದರೆ ಎಕ್ಸ್ಟ್ರಾ ಲಾರ್ಜ್ ಇನ್ ಮಾರ್ಕೆಟ್ ಪೊಟೆನ್ಷಿಯಲ್, ಅಂದರೆ ಮಾರುಕಟ್ಟೆಯಲ್ಲಿ ಬೆಳೆಯುವ ಅವಕಾಶ ಅಪಾರವಾಗಿರಬೇಕು. ಇನ್ನು 2ನೇ ತತ್ವ ಫಾರ್ಮಲ್ ಅಂತ. ಇಲ್ಲೂ ಅಷ್ಟೇ, ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥವಿದೆ. ಇದು ಯಶಸ್ವಿ ಹೂಡಿಕೆದಾರನ ಗುಣಗಳ ಬಗ್ಗೆ ಹೇಳುತ್ತೆ. ಇಲ್ಲಿ R ಅಕ್ಷರ ನೋಡಿ, ಬಿ ಅ ಮ್ಯಾರಥಾನರ್. ಮತ್ತೆ ಅದೇ ಮಾತು ಬಂತು ಅಲ್ವಾ, ಮಾರುಕಟ್ಟೆಯಲ್ಲಿ ದೀರ್ಘಕಾಲ ಉಳಿಬೇಕು ಅನ್ನೋದೇ ಇದರ ತಿರುಳು. ಈ ಒಂದು ಮಾತು ಅವರ ಇಡೀ ಫಿಲಾಸಫಿನ ಅದ್ಭುತವಾಗಿ ಹೇಳುತ್ತೆ. ಅಂದರೆ ಒಳ್ಳೆಯ ಅವಕಾಶ ಸಿಕ್ಕಾಗ ಗೂಳಿಯಂತೆ ಧೈರ್ಯವಾಗಿ ಖರೀದಿಸಿದ ಮೇಲೆ ಕರಡಿಯಂತೆ ತಾಳ್ಮೆಯಿಂದ ಸುಮ್ಮನೆ ಕೂತ್ಬಿಡಿ. ಹಾಗಂತ ಸುಮ್ಮನಿದ್ರೆ ಸಾಲದು, ಹದ್ದಿನಂತೆ ಎಲ್ಲವನ್ನೂ ಗಮನಿಸ್ತಾ ಇರಬೇಕು. ಸರಿ, ಇಷ್ಟೆಲ್ಲ ಕಲಿತ ಮೇಲೆ ಅವರ ಕಥೆಯಿಂದ ನಾವು ಜೀವನಕ್ಕೆ ಅನ್ವಯಿಸ್ಕೊಡಬಹುದಾದ ಪಾಠಗಳೇನು? ಅವರ ಯಶಸ್ಸಿನ ಹಿಂದಿರುವ ಶಾಶ್ವತ ಸತ್ಯಗಳೇನು? ನೋಡಿ, ಎಷ್ಟು ಅದ್ಭುತವಾದ ಮಾತು. ಶೇರ್ ಅಂದ್ರೆ ಒಂದೇ ರಾತ್ರಿಯಲ್ಲಿ ಶ್ರೀಮಂತರಾಗೋ ಲಾಟರಿ ಟಿಕೆಟ್ ಅಲ್ಲವಂತೆ. ಅದೊಂದು ಸಣ್ಣ ಗಿಡ. ಅದಕ್ಕೆ ಸರಿಯಾದ ಆರೈಕೆ, ಪೋಷಣೆ ಮತ್ತು ಸಮಯ ಕೊಟ್ರೆ ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ ಅನ್ನೋದು ಅವರ ನಂಬಿಕೆ. ಈ ಗ್ರಾಫ್ ನೋಡಿ,
ಸಂಪತ್ತು ಅನ್ನೋದು ಒಂದೇ ಸಮನೆ ರಾಕೆಟ್ ಥರ ಮೇರೆ ಹೋಗಲ್ಲ. 2015ರಲ್ಲಿ 181 ಕೋಟಿ, 2020ರ ಹೊತ್ತಿಗೆ 244 ಕೋಟಿ. ಬೆಳವಣಿಗೆ ಸ್ವಲ್ಪ ನಿಧಾನ ಇತ್ತು. ಆದರೆ ತಾಳ್ಮೆಯಿಂದ ಕಾದಿದ್ದಕ್ಕೆ 2024ರ ಹೊತ್ತಿಗೆ 1700 ಕೋಟಿ ದಾಟಿದೆ. ಇದೇ ನೋಡಿ ತಾಳ್ಮೆಯ ಶಕ್ತಿ. ಇನ್ನೂ ಒಂದು ಶಾಕಿಂಗ್ ವಿಷಯ ಹೇಳಲಾ? ಈ ಕೆತೆ ಮಾಡೋ ಹೊತ್ತಿಗೆ ಅವರ ಪೋರ್ಟ್ಫೋಲಿಯೋ ಅದರ ಗರಿಷ್ಠ ಮಟ್ಟದಿಂದ 25% ಕೆಳಗಿತ್ತು. ಹೌದು, ಎಲ್ಲರೂ ಹೇಗೆ ಮಾರ್ಕೆಟ್ ಬಿದ್ದಾಗ ನಷ್ಟ ನೋಡ್ತಾರೋ ಅವ್ರಿಗೂ ಹಾಗೇ ಆಗತ್ತೆ. ಹಾಗಾಗಿ ಮಾರುಕಟ್ಟೆಯ ಏರಿಳಿತ ಅನ್ನೋದು ಈ ಆಟದ ಒಂದು ಭಾಗ ಅಷ್ಟೇ. ಅದಕ್ಕೆ ಭಯಪಡಬೇಕಾಗಿಲ್ಲ. ಕೊನೆಯದಾಗಿ ಈ ಒಂದು ಪ್ರಶ್ನೆ: ಶ್ರೇಷ್ಠ ಹೂಡಿಕೆದಾರರು ತಮಗೆ ನೆರಳು ಸಿಗದೇ ಇರಬಹುದು ಅಂತ ಗೊತ್ತಿದ್ದು ಭವಿಷ್ಯಕ್ಕಾಗಿ ಮರಗಳನ್ನು ನೆಡುತ್ತಾರೆ. ಹಾಗಾದ್ರೆ ನಮ್ಮ ಭವಿಷ್ಯಕ್ಕಾಗಿ ನಾವು ಇಂದು ಯಾವ ಗಿಡವನ್ನು ನೆಡುತ್ತಿದ್ದೇವೆ? ಯೋಚಿಸಿ.